ಆಡಳಿತದ ವ್ಯವಸ್ಥೆಯಲ್ಲಿ ಮಾಡಿದಂತಹ ಲೋಪದಿಂದಾಗಿ ಸಾರ್ವಜನಿಕರು ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟವನ್ನು ಹೊರೆಯನ್ನು ಅನುಭವಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ವಿದ್ಯುತ್ ಸರಬರಾಜು ನಿಗಮಗಳ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ನೀಡಬೇಕು ಅಂತ ಹೇಳುವಂಥದ್ದು, ಈ ನೀಡ್ತಾ ಇರುವಂಥದ್ದನ್ನು ಗ್ರಾಹಕರಿಂದಲೇ ಹಣ ವಸೂಲಿ ಮಾಡ್ತಾ ಇರುವಂಥದ್ದನ್ನು ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಹಗಲು ದರೋಡೆಗಳನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಈಗ ದಿವಾಳಿ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಂದ ಈ ಒಂದು ಪ್ರತಿ ತಿಂಗಳ ಬಿಲ್ಲಿನಲ್ಲಿ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ಕೊಡುವಂಥ ಸಲುವಾಗಿ ಗ್ರಾಹಕರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಹೊರೆಯನ್ನು ಮಾಡ್ತಾ ಇರುವಂಥದ್ದನ್ನು, ಈ ರೀತಿ ದರೋಡೆ ಮಾಡ್ತಾ ಇರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಬದಲು ಇದನ್ನು ಮುಚ್ಚಿಕೊಳ್ಳಲು ಆ ನಿರ್ಧಾರ ನಮ್ಮದಲ್ಲ, ಹಿಂದಿನ ಸರ್ಕಾರದ್ದು ಅಂತ ಹೇಳುವಂಥ ರೀತಿಯಲ್ಲಿ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದೆ. ಇದರಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಡಿಸಿಕೊಳ್ಳಲಿಕ್ಕೆ ಯತ್ನಿಸಿದ್ರು ಕೂಡ ಇವತ್ತು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಜನರ ಮುಂದೆ ಇನ್ನಷ್ಟು ಬೆತ್ತಲಾಗ್ತಾ ಇದ್ದಾರೆ. ಇವತ್ತು ಈ ರೀತಿಯ ನಿರ್ಧಾರಗಳು ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸರ್ಕಾರದ್ದು ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಬಿಜೆಪಿ ಅವಧಿಯ ಕರೆಂಟ್ ಬಿಲ್ಗಳಲ್ಲಿ ಪಿಂಚಣಿ ಹಾಗೂ ಗ್ರ್ಯಾಚ್ಯುಟಿ ಹೆಸರಿನಲ್ಲಿ ಒಂದೇ ₹1 ಸಂಗ್ರಹ ಮಾಡಿಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಜನರಿಂದ ಈ ಮೊತ್ತವನ್ನ ಪ್ರತಿ ತಿಂಗಳ ಬಿಲ್ಲಿನಲ್ಲಿ ತಗೊಳ್ತಾ ಇದೆ, ಲೂಟಿ ಮಾಡ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಕರೆಂಟ್ ಬಿಲ್ಲುಗಳಲ್ಲಿ ಪರೀಕ್ಷೆ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಅಧಿಕಾರಿಗಳಿಂದ ಹಿಡಿದು ಮಾಧ್ಯಮದ ಮಿತ್ರರಿಂದ ಹಿಡಿದು ಎಲ್ಲ ರಾಜ್ಯದ ಜನತೆ, ಮಂಗಳೂರಿನ ಜನತೆ, ತಮಗೆ ಸಂಶಯ ಇದ್ರೆ ಕಾಂಗ್ರೆಸ್ ನಾಯಕರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ ಹೇಳೋದಕ್ಕೆ ಗ್ಯಾರಂಟಿ ಆಗಿ ಬಿಜೆಪಿ ಅವಧಿಯ ಮನೆಗಳಿಗೆ ಬಂದಂತ ಬಿಲ್ಲು ಮತ್ತು ಕಾಂಗ್ರೆಸ್ ಅವಧಿಯ ಸಂದರ್ಭದಲ್ಲಿ ಮನೆಗೆ ಬರ್ತಾ ಇರುವಂತಹ ಬಿಲ್ಲನ್ನು ಪರೀಕ್ಷೆ ಮಾಡಿದ್ರೆ ಸತ್ಯಾಸತ್ಯತೆಯ ವಿಚಾರಗಳು ಗೊತ್ತಾಗ್ತದೆ. ನಾನು ಶಾಸಕನಾಗಿ ಹೇಳಿದ್ದೇನು ಅಂತ ಕೇಳಿದರೆ, ರಾಜ್ಯ ಸರ್ಕಾರ ಮೆಸ್ಕಾಂ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆ. ಜನರಿಗೆ ಹೊರೆ ಮಾಡಿದ್ದು ಜನರನ್ನ ಬಿಲ್ಲಲ್ಲಿ, ಜನರಿಗೆ ಪ್ರತಿ ಮನೆಗಳಿಗೆ ಬಿಲ್ಲಲ್ಲಿ ಸೇರಿಸಿದ್ದು ಯಾವಾಗ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ. ಹಾಗಾಗಿ ಈ ಸರ್ಕಾರ ಜನತೆಗೆ ತಪ್ಪು ದಿಕ್ಕನ್ನ ಮಾಡುವಂತ ದೃಷ್ಟಿಯಲ್ಲಿ ಈ ಹಿಂದಿನ ಸರ್ಕಾರ ಮಾಡಿದ್ದು, ಅವತ್ತೇನೋ ಅದಕ್ಕೆ ಕಾಗದ ಬರೆದದ್ದು, ಇವತ್ತೇನೋ ಮಾಡಿದ್ದು ಅಂತ ಹೇಳುವಂತ ರೀತಿಯ ದಾಖಲೆಗಳನ್ನ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮದ ಮಧ್ಯದಲ್ಲಿ ಒಂದು ಬಿಜೆಪಿಯ ಬಿಜೆಪಿ ಸರ್ಕಾರ ಗೃಹ ಬಳಕೆಯ ವಿದ್ಯುತ್ ಬಿಲ್ ಅನ್ನು ನಿಮ್ಮ ಎದುರುಗಡೆ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ P&G ಸರ್ಚಾರ್ಜ್ ಗವರ್ಮೆಂಟ್ ಪೋರ್ಷನ್ ನಮ್ಮ ಸರ್ಕಾರದ ಅವಧಿಯಲ್ಲಿ 00, ಇದು ನಮ್ಮ ಸರ್ಕಾರದ ಸಂದರ್ಭದ ಬಿಲ್. ಇದರಲ್ಲಿ ಕೂಡ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಹೋದಂತ ಮನೆಗಳಿಗೆ ರೆಸಿಡೆನ್ಷಿಯಲ್ ಬಿಲ್ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ಬಿಲ್, ಈ 2 ಬಿಲ್ ಕೂಡ ನಿಮ್ಮ ಹತ್ರ ಹಿಂದೆ ಮುಂದೆ ನಾನು ಪ್ರಿಂಟ್ ಮಾಡಿ ತಂದಿದ್ದೇನೆ. ಈ ಬಿಲ್ಲುಗಳಲ್ಲಿ ಎಲ್ಲಿಯೂ ಕೂಡ ಸರ್ಕಾರಿ ಮತ್ತು ಯಾವುದೇ ಗ್ರ್ಯಾಚ್ಯುಟಿಗಳು ನಾವು ಯಾವುದೇ ವ್ಯಕ್ತಿಗಳಿಂದ ಸಂಗ್ರಹ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಬಿಲ್ ದಾಖಲೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಗೃಹ ಬಳಕೆಯ ಬಿಲ್ಲಿಗೆ P&G ಸರ್ಚಾರ್ಜ್ ಗವರ್ಮೆಂಟ್ ಪೋರ್ಷನ್ ₹79 ತೆಗಿತಾ ಇದ್ದಾರೆ, ಇದು ಗೃಹ ಬಳಕೆಗೆ. ಅದೇ ರೀತಿ ವಾಣಿಜ್ಯ ಬಳಕೆಯ ಬಿಂದುಗಳಲ್ಲಿ
ಇನ್ನೊಂದು ವಾಣಿಜ್ಯ ಇಲಾಖೆಗೆ 115 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳಿದಂತ ಮಾತೇನು, ನೀವು ಗ್ರಾಹಕರೊಂದಿಗೆ ಪಡ್ಕೊಳ್ತಾ ಇದ್ದೀರಿ, ಗ್ರಾಹಕರಿಂದ ಪಡ್ಕೊಳ್ಳುವಂಥದ್ದು ಸರಿಯಲ್ಲ. ಇವತ್ತು ನಾನು ಶಾಸಕನಾಗಿ ಹೇಳ್ತೇನೆ, ಇವತ್ತು ನಮ್ಮ ಕಾಂಗ್ರೆಸ್ ಈ ರೀತಿಯ ಜನರಿಗೆ ತಪ್ಪು ದಾರಿಯಲ್ಲಿ ಮರಳು ಮಾಡುವಂಥದ್ದು ಇದೇ ಮೊದಲಲ್ಲ, ಸಾವಿರಾರು ಬಾರಿ ಮಾಡಿದ್ದಾರೆ. ಅದು ದಯವಿಟ್ಟು ಕ್ಷಮೆ ಹಾಕಿಸಿ. ನಿಮ್ಮ ಸರ್ಕಾರ ಬಂದ ನಂತರನೇ ಈ ಬಿಲ್ ಅಲ್ಲಿ ಸರ್ಕಾರದ ಗ್ರಾಚ್ಯುಟಿಯನ್ನು ಹಾಕಿ, ನಮ್ಮ ಸರ್ಕಾರದ ಅಖೇರ ದಿನ ತನಕ ಸರ್ಕಾರ ಮತ್ತು ಗ್ಯಾರಂಟಿ ಹಾಕದೇ ಇರುವಂತಹ ಬಿಲ್ಗಳ ಕಾಪಿಗಳನ್ನ ನನ್ನ ಮಾಧ್ಯಮದ ಮುಂದೆ ತೋರಿಸ್ತಾ ಇದ್ದೇನೆ. ಇದರಿಂದ ಸತ್ಯಾಸತ್ಯ ತಿಳ್ಕೊಳ್ಳಿದೆ. ಇನ್ನಾದರೂ ಕ್ಷಮೆಯನ್ನೇ ಯಾಚಿಸಿ, ಜನರಿಗೆ ನಾವು ಡೋಂಗಿ ಮಾಡಿದಿರಿ, ಹಗಲು ದರೋಡೆ ಮಾಡಿದಿರಿ ಅಂತೇಳಿ ಒಪ್ಪಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಈ ದಾಖಲೆಗಳನ್ನು ಕಂಡಾಗ 100ಕ್ಕೆ 100 ರುಜುವಾತಾಗತ್ತೆ. ನಾನು ಇವತ್ತು ಸರ್ಕಾರಕ್ಕೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಸರ್ಕಾರ ನಡೆಸುವವರು ಸ್ವಾಮಿ, ನೀವು ಕಾಂಗ್ರೆಸ್ನ ಇವತ್ತಿನ ನಮ್ಮ ಜಿಲ್ಲೆಯ ನಾಯಕರುಗಳು ಹೇಳಿಕೆ ನೋಡಿದಾಗ ಅವರು ವಿರೋಧ ಪಕ್ಷದಲ್ಲಿದ್ದ ಹಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಆಡಳಿತ ಪಕ್ಷದಲ್ಲಿದ್ದಾರೆ. ಆಡಳಿತ ಪಕ್ಷದ ಜವಾಬ್ದಾರಿ ಏನು ಅಂತ ಹೇಳೋದು ಸಾಮಾನ್ಯ ಜ್ಞಾನ ಇಲ್ಲದೆ ಮಾತಾಡ್ತಾರೆ. ನಾನು ಕೇಳ್ತಾ ಇದ್ದೇನೆ, ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ, ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ಧೈರ್ಯ ಇದ್ರೆ, ನಿಮ್ಮ ಆಡಳಿತ ಸರಿ ಅಂತ ತೋರಿಸಿದ್ರೆ, ನಮ್ಮ ಅವಧಿಯಲ್ಲಿ ಹೇಗೆ ಬಿಲ್ಲಿನಲ್ಲಿ ಬರ್ತಾ ಇರಲಿಲ್ವೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಬಿಲ್ಲಲ್ಲಿ ಬರದ ರೀತಿಯಲ್ಲಿ ಅದನ್ನ ತೆಗೆಯುವಂತ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ. ಅದರ ನಂತರದ ಒಂದು ಪ್ರಶ್ನೆ, ನಾನು ನಮ್ಮ ಅವಧಿಯಲ್ಲಿ ಮಾಡಿದ್ದೀರಿ, ಅದಕ್ಕೆ ಬೇಕಾದಂತ ಎಲ್ಲ ಏನೋ ದಾಖಲಾತಿಗಳನ್ನು ಮಾಡಿಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಿ ಅಂತ ಹೇಳಿದ್ರೆ, ನಮ್ಮ ಅವಧಿಗಳಲ್ಲಿ ಸಾವಿರಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ, ಅದನ್ನ ಹಿಂಪಡ್ಕೊಂಡಿದ್ದೀರಿ ನೀವು. ನಾವು ಗೋಹತ್ಯೆ ನಿಷೇಧವನ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ್ವಿ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅದು ಹಿಂಪಡ್ಕೊಳ್ತೀರಿ. ಅದು ಹಿಂಪಡ್ಕೊಳ್ಳುವಂತ ಸಾಮರ್ಥ್ಯ ಸಾಹಸ ನಿಮ್ಗಿದೆ ಅಂತ ಹೇಳಿದ್ರೆ, ಈ ಪೆನ್ಷನ್ ಮತ್ತು ಈ ಗ್ರಾಚ್ಯುಟಿಯನ್ನು ಹಿಂಪಡ್ಕೊಳ್ಳುವಂತ ಸಾಹಸ ಮತ್ತು ಧೈರ್ಯವನ್ನು ತೋರಿ. ಈ ಪೆನ್ಷನ್ ಮತ್ತು ಈ ಗ್ರಾಚ್ಯುಟಿಯನ್ನ ಹಿಂಪಡ್ಕೊಂಡು ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಹೇಳ್ತೇನೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇರುವಂತಹ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ನಮ್ಮ ಜಿಲ್ಲೆಗೆ, ಇಡೀ ರಾಜ್ಯದ 10 ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟದ್ದನ್ನ, ಆ ಆದೇಶವನ್ನ ತಡೆ ಹಿಡಿದು ಆ ಎಲ್ಲಾ ಕಾಮಗಾರಿಗಳು ಒನ್ ಡೇ ಮಾರ್ನಿಂಗ್ ಆ ಎಲ್ಲಾ ಕಾಮಗಾರಿಗಳನ್ನು ತಡೆ ಹಿಡಿಯಲಾಗಿದೆ, ಇನ್ನೊಂದು ಮಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ಆದೇಶ ಕೊಡ್ಲಿಕ್ಕೆ ನಿಮ್ಗೆ ಧೈರ್ಯ ಇತ್ತು, ನಿಮ್ಗೆ ತಾಕತ್ತಿದೆ. ಇವತ್ತು ಕೂಡ ಅದನ್ನೇ ಮಾಡಿ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ. ಇವತ್ತು 1 ವರ್ಷಗಳಲ್ಲಿ ಸರಿಸುಮಾರು 10,000 ಕೋಟಿ, 3 ವರ್ಷಗಳಲ್ಲಿ 30,000 ಕೋಟಿಗೂ ಅಧಿಕ ರೂಪಾಯಿ ದರೋಡೆ ಮಾಡಿಕೊಂಡು ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂತ ಹೇಳೋದನ್ನು ತೋರಿಸ್ಕೊಂಡು, ಗ್ಯಾರಂಟಿಗಿಂತ 10 ಪಟ್ಟು ದೊಡ್ಡ ಅನುದಾನ ಹಣವನ್ನ ಈ ರೀತಿ ಹಗಲು ದರೋಡೆ ಮಾಡುವಂತದ್ದು, ಇದು ಎಲ್ಲರೂ ಜನತೆ ಗಮನಿಸ್ತಾ ಇದ್ದಾರೆ. ಎಲ್ಲರೂ ಜನತೆ ಇದನ್ನ 100ಕ್ಕೆ 100 ನೋಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರೇ, ನೀವು ಒಂದು ಸತ್ಯಾಸತ್ಯತೆಯನ್ನು ಹೇಳಿ, ನಮ್ಮ ಸರ್ಕಾರದ ಅವಧಿಯ ಬಿಲ್ಲನ್ನು ತೆಗೆದು ನೋಡಿ, ನಿಮ್ಮ ಮನೆಗೆ ಬಂದಂತ ಬಿಲ್ಲನ್ನೇ ನೋಡಿ. ಮತ್ತೆ ನಾಳೆ ಹೇಳುವವರು ನಾವು ಬಿಜೆಪಿಯವರ ಬಿಲ್ ಯಾರೋ ತಂದು ಕೊಟ್ಟಿದ್ದಾರೆ ವೇದವ್ಯಾಸ ಕಮ್ಮತ್ತ, ಬಿಜೆಪಿ ಕಾಂಗ್ರೆಸ್ ಅಲ್ಲ, ಯಾರ ಮನೆ ಬಿಲ್ ಅಂತ ತೆಗೆದು ನೋಡಿ, ನಮ್ಮ ಅವಧಿದು ನೋಡಿ, ನಿಮ್ಮ ಅವಧಿದು ನೋಡಿ. ಮತ್ತೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ, ನಾವು ಭಾರತೀಯ ಜನತಾ ಪಾರ್ಟಿ, ನಾವು ಕಾರ್ಯಕರ್ತರಿಂದ ಹಿಡಿದು ನಮ್ಮ ನಾಯಕರು ಕೂಡ ನಾವು ಸ್ಪಷ್ಟವಾಗಿದ್ದೇವೆ. ನಾವು ಯಾವುದೇ ನೌಕರರಿಗೆ ಪಿಂಚಣಿ ಮತ್ತು ಗ್ರಾಚ್ಯುಟಿಯನ್ನ ಕೊಡುವಂತ ದೃಷ್ಟಿಯಲ್ಲಿ ನಮ್ಮ ವಿರೋಧವಿಲ್ಲ. ಅವರು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡುವಂತ ಆ ಒಂದು ಮೆಸ್ಕಾಂ ಅಧಿಕಾರಿಗಳು, ಎಲ್ಲೋ ಒಂದು ಕಡೆ ಜೋರಾಗಿ ಮಳೆ ಬಂದಾಗ ರಾತ್ರಿ ಆ ಲೈನ್ ಮ್ಯಾನ್ಗಳು, ಆ ಎಲ್ಲ ಇಲಾಖೆಯ ಕೆಲಸ ಕಾರ್ಯಗಳು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂತ ಬಂಧುಗಳಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಸಿಗುವುದನ್ನು ನಾವು ಅದಕ್ಕೆ
ತಪ್ಪಿಸಬೇಕು ಅಂತ ಹೇಳುವಂಥ ಭಾವನೆ ನಮಗಿಲ್ಲ. ಅವರಿಗೆ ಕೊಡಿ, ಅವರಿಗೆ ನೀವು ಏನು ಗ್ರ್ಯಾಚ್ಯುಟಿ ಮತ್ತು ಏನು ಪಿಂಚಣಿ ಕೊಡ್ತೀರಿ, ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದಿರಿ, ಅದಕ್ಕೆ ಇನ್ನು 10 ಪಟ್ಟು ಜಾಸ್ತಿ ಕೊಡಿ, ನಮ್ದು ಸಾಮರ್ಥ್ಯ ಇದೆ. ಆದ್ರೆ ಜನರ ಮನೆಯ ಬಿಲ್ಲಿನ ಬೊಕ್ಕಸದಿಂದ ತೆಗಿಬೇಡಿ, ಜನರಿಗೆ ದರೋಡೆ ಮಾಡಿ ತಗೊಳ್ಬೇಡಿ, ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ. ಅವರು ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ. ಆ ಮುಖಾಂತರ ಆ ಕಾರ್ಮಿಕ ವರ್ಗದವರ ಕಣ್ಣೀರು ಒರೆಸುವಂತ ಕೆಲಸ ಕಾರ್ಯ ಮಾಡಿ. ಇಲ್ಲದಿದ್ರೆ ಕಾಂಗ್ರೆಸ್ ಆಡಳಿತದ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು 2023ರ ಏಪ್ರಿಲ್ಗಿಂತ ಮುಂಚಿತವಾಗಿ ಇದ್ದಂತ ಯಾವುದಾದ್ರೂ ಒಂದು ಬಿಲ್ಲಲ್ಲಿ ಈ ಗ್ರಾಚ್ಯುಟಿ ಮತ್ತು ಪೆನ್ಷನ್ ಅನ್ನು ತೋರಿಸಬೇಕು. ಹಾಗಾಗಿ ಇದು ನಮ್ಮ ಕೃಪಾ ಕಟಾಕ್ಷ ಅಲ್ಲ, ಕಾಂಗ್ರೆಸ್ನವ್ರದೇ ಕೃಪಾ ಕಟಾಕ್ಷ. ನೀವೇ ಜನರಿಂದ ವಸೂಲಿ ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅದರ ಒಟ್ಟಿಗೆ ಸ್ಮಾರ್ಟ್ ಮೀಟರ್ ಹಗರಣ, ಎಲ್ಲ ಹಳೆಯ ಮೀಟರ್ಗಳನ್ನು ತೆಗೆದುಹಾಕಿ ಹೊಸ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯವಾಗಿ ಅಳವಡಿಸಲು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಹುನ್ನಾರ ಮಾಡಿಕೊಂಡು ಇದನ್ನ ಇನ್ನು ಮುಂದಿನ ದಿನಗಳಲ್ಲಿ ಮೆಸ್ಕಾಂ ಹಂತದಲ್ಲಿ ಕೂಡ ಮಂಗಳೂರು ಮತ್ತು ರಾಜ್ಯದ ಇನ್ನಿತರ ಎಲ್ಲಾ ಭಾಗದಲ್ಲಿ ಈ ರೀತಿಯ ದರೋಡೆಯನ್ನು ಮಾಡಲಿಕ್ಕೆ ತಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ದಿವಾಳಿ ಆಗಿರುವಂತಹ ಸರ್ಕಾರಕ್ಕೆ ಇದೊಂದು ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಕೊಡ್ತಾ ಇದೆ ಅಂತ ಹೇಳೋದು ನಿಮ್ಮ ಒಳಗಿನ ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲರ ಭಾವನೆಗಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಜನಸಾಮಾನ್ಯರಿಂದ ಸಾವಿರಾರು ಕೋಟಿ ದೋಚಲು ಸಿದ್ಧವಾಗಿದ್ದು 900 ರೂಪಾಯಿಂದ 1500 ರೂಪಾಯಿಗೆ ಸಿಗುವಂತ ಸ್ಮಾರ್ಟ್ ಮೀಟರ್ ನಮ್ಮ ರಾಜ್ಯದಲ್ಲಿ 10,000 ರೂಪಾಯಿ ಸ್ವಂತ. 1,000 1,500 ಅಂತ ಹೇಳಿದ್ರೆ ಆಲ್ಮೋಸ್ಟ್ 15% ನೀವು ತೆಗೆದುಕೊಳ್ಳುವಂಥದ್ದು 100% ಅಂತ ಹೇಳಿದ್ರೆ 1 ರಿಂದ 1,500 ರೂಪಾಯಿ ಬೆಲೆ ಬಾಳುವ ಹೊತ್ತನ್ನ 10,000ಕ್ಕೆ ಮಾರಾಟ ಮಾಡಿಕೊಳ್ಳುವಂತ ಮಾನಸಿಕತೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರದ ಪ್ರವೃತ್ತಿ, ನೀವು ಇಲ್ಲಿ ಸರ್ಕಾರದ ಆಡಳಿತದಲ್ಲಿ ಸೌಕರ್ಯ ಪಡಬೇಕಾದಂತ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ನಾನು ಇದಕ್ಕೆ ಕೆಲವರು ಹೈಕೋರ್ಟಿಗೆ ಹೋದ ನಂತರ ಹೈಕೋರ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಕೂಡ ಹಾಕಿದ್ದಾರೆ. ಈ ವಿಷಯದಲ್ಲಿ ಸ್ಮಾರ್ಟ್ ಮೀಟರ್ನ ವಿಷಯದಲ್ಲಿ ಸರ್ಕಾರ ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರೆ ಕೋರ್ಟ್ ಕೂಡ ಹೇಳುವಂತ ರೀತಿಯಲ್ಲಾಗಿದೆ. ಹಾಗಾಗಿ ಕರೆಂಟ್ ಫ್ರೀ, ನನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ಫ್ರೀ 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 ಎಲ್ಲರಿಗೂ ಫ್ರೀ ಅಂತ ಹೇಳುವಂಥದ್ದು ಹೇಳ್ತಾ ನೀವು ಫ್ರೀ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ, ಬಡವರಿಗೆ ಫ್ರೀ ಇನ್ನಷ್ಟು ಕೊಡಿ, 200 ಯೂನಿಟ್ ಅಲ್ಲ 800 ಯೂನಿಟ್ ಕೊಡಿ ಅಂದ್ರೆ ಫ್ರೀ ಅಂತೇಳಿ ಈ ರೀತಿ ದರೋಡೆಯನ್ನ ಮಾಡಬೇಡಿ. ನಿಮಗೆ ಆಡಳಿತದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂತ ಕಾರಣ ನೀವು ಫ್ರೀ ಘೋಷಣೆ ಮಾಡಿದ್ರು, ಜನರು ಕೇಳಿದ್ದಲ್ಲ ನೀವು ಈಗ ಹೇಳಿದ್ದನ್ನ ನಡೆಸ್ಕೊಳ್ಬೇಕು ಅಂತ ಹೇಳೋ ಕಾರಣ ಈ ರೀತಿ ದರೋಡೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಇಡೀ ರಾಜ್ಯದ ಜನತೆಗೆ ಇವತ್ತು ಅರಿವಾಗಿದೆ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಜನರ ಒಂದು ಕೈಯಲ್ಲಿ ಸವಲತ್ತು ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ಕೊಂಡ್ರೆ ಏನು ಪ್ರಯೋಜನ ಎಂದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ನೀವು ನೋಡಿ ಪದೇ ಲೋಡ್ ಶೆಡ್ಡಿಂಗ್ ದಿವಸಕ್ಕೆ ಕೆಲವಾರು ಕಡೆಗಳಲ್ಲಿ ಇಡೀ ಜಿಲ್ಲೆಗಳಲ್ಲಿ ನಗರ ಭಾಗದಲ್ಲಿ 24 ಗಂಟೆಗಳಲ್ಲಿ 5, 8, 6, 10, 9 ಗಂಟೆ ರೈತರು ಕೂಡ ಎಲ್ಲೆಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾರೆ ಅಲ್ಲಿ ವಿದ್ಯುತ್ ಇಲ್ಲದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ, ಕೈಗಾರಿಕೆಗಳು ವ್ಯವಸ್ಥೆಗಳು ಕರೆಂಟ್ ಇಲ್ಲದೆ ಅವರು ಜನರೇಟರ್ನಲ್ಲಿ ತಮ್ಮ ಕೈಗಾರಿಕಾ ಉದ್ಯಮಗಳನ್ನು ನಡೆಸುವಂತ ರೀತಿ, ಇದನ್ನೆಲ್ಲವನ್ನು ತೀವ್ರವಾಗಿ ಅನುಭವಿಸ್ತಾ ಇರುವಂತದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಧನದಿಂದ ವಿದ್ಯುತ್ ಬಳಕೆದಾರರು ಕಂಗಾಲಾಗಿರುವಂಥದ್ದು ಇದು ಸತ್ಯ. ಈಗ ವಿದ್ಯುತ್ ದರ ಹೆಚ್ಚಿಸಿದ್ದು ನಾನೀಗ ಕೇಳೋದು, ನೀವು ಕೇಳಿದವರದ್ದು ಕೇಳಿ, ವಿದ್ಯುತ್ ದರ ಹೆಚ್ಚಿಸಿದ್ದು ಯಾವುದು? ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ಹೆಚ್ಚು ಮಾಡಿದ್ರು. ಯಾರು ಮಾಡಿದ್ದು ಅಂತ ಕೇಳಿದ್ರೆ ಬಿಜೆಪಿ ಅಂತ ಹೇಳ್ತಾರೆ. ವಿದ್ಯುತ್ ದರ ಹೆಚ್ಚಿಸಿದ್ದು ನಾವಲ್ಲ, ಯೂನಿಟ್ ದರ ಹೆಚ್ಚಿಸಿದ್ದು ನಾವಲ್ಲ, ಭದ್ರತಾ ಠೇವಣಿ ಹೆಚ್ಚಳ ಮಾಡಿದ್ದು ನಾವಲ್ಲ, ಸ್ಮಾರ್ಟ್ ಮೀಟರ್ ದರ ಹೆಚ್ಚಳ ಮಾಡಿದ್ದು ನಾವಲ್ಲ, ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರುವುದು ನಾವಲ್ಲ ಎಂದು ಕಾಂಗ್ರೆಸ್ನವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲವೂ ದಾಖಲೆಗಳು ತೋರಿಸ್ತಾ ಇದೆ
ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಿದೆ. ದಾಖಲೆಗಳು ಎಲ್ಲವೂ ನೀವು ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಬಿಜೆಪಿ ಕಾರಣ ಅಂತಾದರೆ ನೀವು ಅಧಿಕಾರದಲ್ಲಿ ಇರುವುದಾದ್ರೆ ಯಾಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದಲ್ವ? ಆಡಳಿತದ ಚುಕ್ಕಾಣಿ ಹಿಡ್ಕೊಂಡು ಇದನ್ನು ಸರಿಪಡಿಸಿಕೊಳ್ಳಿಕ್ಕಾಗದೆ ಬೇರೆಯವರಿಗೆ ಬೊಟ್ಟು ಮಾಡಿ ತೋರಿಸ್ಕೊಳ್ಳುವವರು. ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ಸಾರಿಗೆ ಇಲಾಖೆ ನೌಕರರ ಪ್ರೊಟೆಸ್ಟಿನಲ್ಲಿ ಸಿದ್ದರಾಮಯ್ಯ ಹೋಗಿದ್ರು ನಮ್ಮ ಸರ್ಕಾರಗಳು. ಯಡಿಯೂರಪ್ಪರಿಗೆ ಒಂದು ಬುದ್ಧಿವಾದ ಹೇಳ್ತಿದ್ದ ಆ ವಿಡಿಯೋದಲ್ಲಿ. ಯಡಿಯೂರಪ್ಪರೇ ಏನು ಮಾಡ್ತಾ ಇದ್ರಿ, ಹಣ ನುಂಗ್ತಿದ್ರ, ಹಾಗೆ ಮಾಡ್ತಾ ಇದ್ರಿ, ಆಗಲ್ಲ, ನಾನು ತೊಡೆ ತಟ್ಟಿ ಹೇಳ್ತೇನೆ, ಅನ್ಯಾಯ. ಇವತ್ತು ಸಾರಿಗೆ ಇಲಾಖೆಯವರ ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ, ಅವರ ಕಣ್ಣೀರು ಒರೆಸುವಂತ ಪರಿಸ್ಥಿತಿ. ಆವಾಗ ತೊಡೆ ತಟ್ಟಿದ್ದ ಸಿದ್ದರಾಮಯ್ಯ ಈಗೆಲ್ಲಿ ಹೋದರು? ಹಾಗಾಗಿ ಅವತ್ತು ಯಾವುದೋ ಒಂದು ಸಣ್ಣ ನಿರ್ಧಾರಗಳು ಕೈಗೊಂಡಾಗ ಬಿಜೆಪಿಯವರ ವಿಚಾರಗಳೇ ಮಾತಾಡ್ತಿರುವಂಥ ಸಿದ್ದರಾಮಯ್ಯವರು ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯ ಹೊರೆಯಾಗುವಂಥ ವಿದ್ಯುತ್ ದರ, ಭದ್ರತಾ ಠೇವಣಿ, ಸ್ಮಾರ್ಟ್ ಮೀಟರ್ ದರ ಮತ್ತು ಪಿಂಚಣಿ ಮತ್ತು ಗ್ರಾಜ್ಯುಟೇಷನ್ ಸಾರ್ವಜನಿಕ ದೋಷಿಸುವುದು ನಿಲ್ಲಿಸಿ ಮತ್ತೊಮ್ಮೆ ಸರ್ಕಾರ ಸರಿಯಾದ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳೋದು, ಜನರಿಗಾಗಿ ಕೆಲಸ ಮಾಡಿ ಜನರ ಕಷ್ಟನ್ನು ಅರ್ಥಕೊಳ್ಳಿ ಅಂತ ಹೇಳೋದು ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸಿದೆ. ಮತ್ತು ನಾಳೆ ನೀವು ಪುನರಪಿ ಯಾವುದೇ ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಈ ಬಿಲ್ಲಿನ ದಾಖಲೆಗಳನ್ನು ತಿರ್ಲಿಕ್ಕಂತೂ ನಿಮ್ಮನ್ನು ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನು ಪ್ರೆಸ್ ಮಾಡಿದ್ರು ಕಾಂಗ್ರೆಸ್ನವರು ನೀವು ಪಟಿಂಗರು, ನೀವು ಡೋಂಗಿ, ನೀವು ಕಳ್ಳರು ಅಂತ ಹೇಳೋದು ಸಾಬೀತಾಗತ್ತೆ. ಹಾಗಾಗಿ ಇನ್ನು ಪ್ರೆಸ್ ಮೀಟ್ ಮಾಡಿಕೊಂಡು ಸುಳ್ಳನ್ನ ನಿಮ್ಮ ಡೋಂಗಿಯನ್ನ ಸರಿಪಡಿಸಿಕೊಳ್ಳೋಸ್ಕರ ಕಾಂಗ್ರೆಸ್ನವರು ಈ ರೀತಿಯ ಸುಳ್ಳನ್ನ ಸರಿಪಡಿಸಿಕೊಳ್ಳುವಂತ ವಾತಾವರಣವನ್ನು ಪ್ರೆಸ್ ಮೀಟ್ ಮಾಡಿ ಮರ್ಯಾದೆ ಕಳ್ಕೊಳ್ಬೇಡಿ, ಸೀಮಾರೆ ಹಾಕಿಸ್ಕೊಳ್ಬೇಡಿ ಅಂತ ಹೇಳೋದು ಮಾತನ್ನ ಹೇಳಿ ಬಯಸ್ತಾ ಇದ್ದಾರೆ. ಇದರೊಟ್ಟಿಗೆ ಇನ್ನೊಂದು ಮಾತಿದೆ, ನಮ್ಮ ಜಿಲ್ಲೆಯ ಪ್ರಮುಖವಾದಂತ ಅಂಗ ಇನ್ನೂ ಬಗೆಹರಿದ ಕೆಂಪು ಕಲ್ಲು CRZ ವ್ಯಾಪ್ತಿಯ ಮರಳಿನ ಸಮಸ್ಯೆ. ಭಾರತೀಯ ಜನತಾ ಪಾರ್ಟಿ ರಸ್ತೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರತಿಭಟನೆ ಮಾಡಿ 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 ಕೊನೆಯದಾಗಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಸೆಕ್ರೆಟರಿಗಳು, ರಾಜ್ಯ ಸರ್ಕಾರದ ಮೈನ್ಸ್ ಇಲಾಖೆ ಅಧಿಕಾರಿಗಳ ಹೋಗಿ ಸಮೀರ್ ಶುಕ್ಲನಿಂದ ಹಿಡಿದು ಎಲ್ಲ IAS ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡು ಅರ್ಧ ಗಂಟೆ ಚರ್ಚೆ ಮಾಡಿ 3 ದಿವಸ ಕಾಯಿರಿ, 2 ದಿವಸ ಕಾಯಿರಿ. ಸ್ಪೀಕರ್ ಅಂತೂ ಬೆಂಗಳೂರಿನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಿದ್ರು. ನನಗೆ ಬಹಳ ಆಶ್ಚರ್ಯ, ದುಃಖವೂ ಆಗತ್ತೆ. ಈ ರೀತಿಯ ಆಡಳಿತವನ್ನು ನಾನು ಯಾವತ್ತೂ ಮಾಡಿಲ್ಲ. ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ನಾವು 2-3 ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಅಂತ ಹೇಳಂತ ಮಾತನ್ನು ಹೇಳಿದ್ರು. ಒಂದೇ ಒಂದು ಸಭೆಗೆ ನಮ್ಮ ಸಂಸದರಾಗಲಿ, ನಮ್ಮ ಜಿಲ್ಲೆಯ ಯಾವ ಶಾಸಕರಾಗಲಿ, ನಮ್ಮ ಜಿಲ್ಲೆಯ ಯಾವುದೇ ವಿಧಾನ ಪರಿಷತ್ ಬಿಜೆಪಿಯ ಯಾವುದೇ ಸದಸ್ಯರುಗಳು, ವಿಧಾನಸಭೆಯ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಬಿಜೆಪಿ ಪಾರ್ಟಿಯಿಂದ ಗೆದ್ದ ಸಂಸದರಿಗೆ ಒಂದು ಸಾಮಾನ್ಯವಾಗಿ ಕನಿಷ್ಠವಾಗಿ ಹೇಳಿಲ್ಲ. ನೀವು 2 ಸಭೆಯನ್ನ ಮಾಡಿದ್ರು, 3 ಸಭೆಯನ್ನು ಮಾಡಿದ್ರೆ ಹೇಳ್ತೀರಿ, ಆಯ್ತು ಸಭೆ ಮಾಡ್ಕೊಳ್ಳಿ, ನಮ್ಗೇನು ತೊಂದರೆ, ನಾವು ಬರೋದು ಬೇಡ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ನೀವು ಬಗೆಹರಿಸಿಕೊಳ್ಳೋದು ಒಂದು ಸಾಮರ್ಥ್ಯ ಇದ್ದುಕೊಂಡು ಮಾಡಿ, ಬೇಗ ಬಗೆಹರಿಸಿ ಕೂಲಿ ಕಾರ್ಮಿಕರ ಕಷ್ಟವನ್ನ ಕಣ್ಣೀರು ಒರೆಸಿ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನಮ್ಮ ಜಿಲ್ಲೆಗೆ ಹೊಡೆತ ಬೀಳ್ತಾ ಇರೋದನ್ನು ಸರಿಪಡಿಸಿ. ಸಿಮೆಂಟ್ ವ್ಯಾಪಾರಿ, ಸ್ಟೀಲ್ ವ್ಯಾಪಾರಿ, ಕೂಲಿ ಕಾರ್ಮಿಕರು, ಮೇಸ್ತ್ರಿ, ಪೇಂಟ್ ವ್ಯಾಪಾರಿಗಳಿಂದ ಹಿಡಿದು ಎಲ್ಲ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ಮೆಟೀರಿಯಲ್ ಇಂದ ಹಿಡಿದು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊನ್ನೆ ಅವರು ನನ್ನ ಹತ್ರ ಹೇಳ್ತಾ ಇದ್ರು, ನನ್ನ ಹತ್ರ ಬಂದು ಪರಂಗಿಪೇಟೆಯವರ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಸರ್, ನಾನು ಜೀವಮಾನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಸರ್, ನಾನು UT ಖಾದರ್ ಗೆಲ್ಲಬೇಕಾದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟಪಟ್ಟಿದ್ದೇನೆ ಸರ್. ಆದರೆ ನನ್ನ ಸಿಮೆಂಟ್ ವ್ಯಾಪಾರ ಇವತ್ತು 10% ಬಂದು ನಿಂತಿದೆ. ಹೇಳಿ ನಮ್ಮ UT ಖಾದರಿಗೆ ಹೇಳಿ, ನೀವು ಅವರಿಗೆ ಕೆಲಸ ಮಾಡಿದ್ರಲ್ಲ ಹೇಳಿ ಅಂತ ಕೇಳಿದೆ. ಹಾಗೆ ಏನು ಮಾಡೋದು ಸರ್, ಅವರು ಅಮೆರಿಕದಲ್ಲಿ ಹೋಗಿ ಕೂತಿದ್ದಾರಲ್ಲ ಅಂತ ಹೇಳ್ತಾರೆ. ದೇವರನ್ನೇ ಸತ್ಯ, ಸುಳ್ಳು ಹೇಳಲ್ಲ. ಇಲ್ಲಿ ಜನರು ಇಲ್ಲಿ ಇಷ್ಟು ಕಷ್ಟಪಟ್ಟಿದ್ದಾರೆ, ನೀವೇನು ಬಹಳ ದೊಡ್ಡ ಸಾಧನೆ ಮಾಡಿ, ಸರಿಯಪ್ಪ ಅಮೆರಿಕದಲ್ಲಿ ಹೋಗಿ ಸಾಧನೆ ಮಾಡಿ, ನಮ್ದೇನೋ ಪ್ರಶ್ನೆ ಇಲ್ಲ. ಆದರೆ ಇಲ್ಲಿ ಜನರ ಸಂಕಷ್ಟವನ್ನು ಸರಿಪಡಿಸಿಕೊಳ್ಬೇಕಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಖ್ಯಮಂತ್ರಿಗಳಿಂದ ಮೇಲಿನ ಸ್ಥಾನದಲ್ಲಿ ಪಡ್ಕೊಂಡಂತ ನೀವು ಅದನ್ನು ಬಗೆಹರಿಸಿಕೊಡ್ಬೇಕಿತ್ತು, ಜನರ ಕಣ್ಣೀರು ಒರೆಸಬೇಕಿತ್ತು ಅಂತ ಹೇಳುವಂಥದ್ದು ನಾವು ಇವತ್ತು ಹೇಳ್ತಾ ಇದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರ
ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹೇಳಿದೆ, ನಾವು ಆಡಳಿತಕ್ಕೆ ಬಂದ್ರೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ನಾವು ಆಡಳಿತಕ್ಕೆ ಬಂದ್ರೆ ಪ್ರತ್ಯೇಕ ಮರಳು ನೀತಿಯನ್ನು ಮಾಡ್ತೇವೆ, CRZ ವ್ಯಾಪ್ತಿಯಲ್ಲಿ ಇನ್ನೊಂದೇನು ಮಾಡ್ತೇವೆ, ಅವರ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿಯ ಮೊನ್ನೆಯ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆ 2.25 ವರ್ಷ ಆಯ್ತು. 2 ಆ ಪ್ರಣಾಳಿಕೆಯಲ್ಲಿ ಪಚ್ಚನಾಡಿಯ ಡಸ್ಟ್ಬಿನ್ನಿಗೆ ಹೋಗಿ ಬಿಸಾಡಿದ್ದಾರೆ, ದೇವರೇ ಬಲ್ಲ. ಆ ಪ್ರಣಾಳಿಕೆಯಲ್ಲಿ ನಾವು ತರುತ್ತೇವೆ. ಈಗ ಹೇಳಿದ್ದೀರಿ ನೀವು 2 ವರ್ಷದಿಂದ, ಸರಿಯಪ್ಪ 2.25 ವರ್ಷದಿಂದ ನೀವು CRZ ವಲಯದ ಮರಳಿನ ಕೆಲಸ ಕಾರ್ಯಗಳು ಸರಿಯಾಗಬೇಕು ಅಂತ ಹೇಳೋ ಕಾರಣ ಯಾವುದಾದ್ರೂ ಒಂದು ಸಭೆ ಮೈನ್ಸ್ ಇಲಾಖೆ ಮಂತ್ರಿಯಿಂದ ಹಿಡಿದು ಮೈನ್ಸ್ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಯಾರಾದ್ರೂ ಒಂದು ಸಭೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಶಾಸಕರಾಗಿ ನನಗೆ ಆಗಲಿ, ಭರತ್ ಶೆಟ್ಟಿಗಾಗಲಿ, ಉಮಾನಾಥ್ ಕೋಟ್ಯಾನ್ರಿಗಾಗಲಿ ಯಾವುದೇ ಒಂದು ಮೀಟಿಂಗಿಗೆ ಆಹ್ವಾನ ಬಂದಿಲ್ಲ. ನೀವು ಮೀಟಿಂಗೇ ಮಾಡಿಲ್ಲ. ಕೇಳಿದ್ರೆ ಹೇಳ್ತಾರೆ ನೀವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ ಕೇಳ್ತಾರೆ. ಅದು CRZ ನಲ್ಲಿಯ ನೀತಿ. ಇನ್ನೊಂದು ಏನೇನೋ ಮಾತಾಡ್ತಾರೆ, ಜನರನ್ನು ಮರಳು ಮಾಡ್ತೀರಿ. 75 ವರ್ಷ ಮರಳು ಮಾಡಿದ್ದೀರಿ, ಇನ್ನೂ ಕೂಡ ಮರಳು ಮಾಡ್ತಾ ಇದ್ದಾರೆ, ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಈ ರೀತಿಯ ಕಟ್ಟಡ ಕಾರ್ಮಿಕರಿಂದ ಹಿಡಿದು ಇವತ್ತು ಕೊನೆ ಪಕ್ಷ ಕೆಲಸ ಇಲ್ಲದೆ ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂಥ ಪರಿಸ್ಥಿತಿ ಕಾರ್ಮಿಕರಿದ್ದಾಗಿದೆ. ನಾವು ಈ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಈ ಕೆಂಪುಕಲ್ಲು ಮತ್ತು CRZ ಸಮಸ್ಯೆಗಳಿಗಾಗಿ, CRZ ಮರಳಿನ ಸಮಸ್ಯೆಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜನರಿಗೋಸ್ಕರ, ಇದು ಜನರಿಗೋಸ್ಕರ ಈ ಆದಂಥ ಲೋಪದೋಷದಿಂದಾಗಿ ಜನರಿಗಾಗುತ್ತಿರುವ ಸಮಸ್ಯೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ಮೆಸ್ಕಾಂನ ಈ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಮರಳಿಯ ಉಪವಿಭಾಗದ ಎದುರುಗಡೆ ಪ್ರತಿಭಟನೆಯನ್ನು ಮಾಡಲಾಗಿದೆ. ಮರಳಿಯ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ. ಇನ್ನು ಮುಂದೆ ಮಂಗಳೂರು ನಗರ ದಕ್ಷಿಣದಲ್ಲಿರುವ ಮಣ್ಣಗುಡ್ಡೆ ಉಪವಿಭಾಗದಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರತಿಭಟನೆ ಮಾಡ್ತೇವೆ. ತದನಂತರ ಹತ್ತಾವರದ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ. ತದನಂತರ ಮೆಸ್ಕಾಂ MD ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ. ಇವಾಗ ಒಂದು ಕಡೆ ಪ್ರತಿಭಟನೆ ಮಾಡುವಾಗಲೇ ನಮಗೆ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳುವಾಗ ಪರ್ಮಿಷನ್ ತಗೊಳ್ಬೇಕಾದ್ರೆ ಸಾಕಾಗಿದೆ. ಇನ್ನು ನಾವು ಪ್ರತಿಭಟನೆ ಇನ್ನಷ್ಟು ಮೆಸ್ಕಾಂ ಇಲಾಖೆ ಎದುರುಗಡೆ ಮಾಡ್ತಾ ಹೋದ್ರೆ ಈ ಕಾಂಗ್ರೆಸ್ನ ನಾಯಕರು ಅವರಿಗೆ ಅಲ್ಲಿ ಅನುಮತಿ ಕೊಡಬೇಡಿ, ತಾಲೂಕು ಪಂಚಾಯತ್ ಹೊರಗಡೆ ಮಾತ್ರ ಮಾಡಲಿ ಅಂತೇಳೋ ಮಟ್ಟಕ್ಕೆ ಇವರು ಮಾಡ್ತಾರೆ. ನೀವು ನೋಡಿ, ಅಂದ್ರೆ ಪ್ರತಿಭಟನೆ ಮಾಡಲಿಕ್ಕೂ ಸ್ವತಂತ್ರ ಇಲ್ಲದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳೋದು ಹೇಳಿಬಿಟ್ಟು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾನು ಹೇಳ್ಕೊಂಡು ಕಾಂಗ್ರೆಸ್ಸಿಗೆ ನಾಚಿಕೆ ಆಗಬೇಕು. ನೀವು ಆಡಳಿತಕ್ಕೆ ಬಂದಾಗ ಹೇಳಿದ್ದೊಂದು, ಜನರಿಗೆ ಮಾಡುವಂಥ ದ್ರೋಹ ಒಂದು, ಇದು ಎಲ್ಲವನ್ನ ನಾನು ಜನರ ಎದುರುಗಡೆ ಇದನ್ನ ಸರಿಯಾಗಿ ಜನರಿಗೆ ದಾಖಲೆ ಸಮೇತ ತೋರಿಸ್ತಾ ಜನರಿಗೆ ಕಾಂಗ್ರೆಸ್ನವರು ಮಾಡಿದಂಥ ಅನ್ಯಾಯವನ್ನ ಜನರ ಮುಂದೆ ಇಡ್ತಾ ಇದಕ್ಕೆ ಕಾಂಗ್ರೆಸ್ನವರು ಜನರಿಗೆ ಡೋಂಗಿ ಮಾಡಿದ್ದನ್ನ ಸ್ಪಷ್ಟವಾಗಿದೆ, ನೀವು ಡೋಂಗಿಗಾರರು ಅಂತ ಹೇಳೋದು ಸ್ಪಷ್ಟವಾಗಿದೆ ಅಂತ ಹೇಳೋದು ಹೇಳ್ತಾ ಕಾಂಗ್ರೆಸ್ಸಿಗೆ ಛೀಮಾರಿ ಆಗ್ತಾ ಇದೆ. ಸರ್ಕಾರವ ಅಥವಾ ಬೇರೆ ಯಾವುದೋ ಸಂಸ್ಥೆ? ಯಾಕಂತ ಹೇಳಿದ್ರೆ 2020ರಿಂದ ಎಂಪ್ಲಾಯಿಗಳಿಗೆ ಗ್ರಾಜ್ಯುಟಿ ಕೊಡ್ಲಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. 2020 ನಂತರ ಯಾವ ಸರ್ಕಾರ ಇತ್ತು? ನಾನು ಒಂದು ಕೇಳ್ತೇನೆ, 2020 ನಂತರ 20ರ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು? 2020 ನಂತರ ಪಿಂಚಣಿ ಕೊಡಬೇಕಾದ್ರು ಸರ್ಕಾರದ ಜವಾಬ್ದಾರಿ. ನಾನು ಹೇಳ್ತಾ ಇದ್ದೇನೆ, ಸರ್ಕಾರ ಪಿಂಚಣಿಯನ್ನು ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವು ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಜನರಿಗೆ ಯಾಕೆ ಹೊರೆ ಆಗ್ತೀರಿ ಅಂತ ಹೇಳೋದು ಪ್ರಶ್ನೆ ನಂದು. ಪಿಂಚಣಿಯನ್ನು ಯಾವ ಸರ್ಕಾರ ಈ ಸಂದರ್ಭದಲ್ಲಿ ನಾವು ನಮ್ಮ ಆಡಳಿತ ಇದ್ರೆ ನಾವು ಹೇಗೆ ಆಡಳಿತ ಮಾಡಬೇಕು ಅಂತ ನಾವು ತೋರಿಸ್ಕೊಡ್ತಿದ್ದೇವೆ. ನಾನು ಹೇಳುವಂಥದ್ದು ಜನರಿಂದ ನೀವು ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು ಯಾಕೆ ಅದನ್ನು ನೀವು ಮಾನದಂಡವನ್ನು ಮಾಡ್ತೀರಿ? ನೀವು ಸರ್ಕಾರ ಯಾವುದು ಏನು ಅಂತ ಕೇಳುವಂಥದ್ದು ಪ್ರಶ್ನೆಗಿಂತ ನನ್ನ ಪ್ರಶ್ನೆ ಸ್ಪಷ್ಟ. 2023 ಏಪ್ರಿಲ್ ತಿಂಗಳ ಬಿಲ್ಲನ್ನು ತೆಗೆದು ನೋಡಿದಾಗ ಆ ಪಿಂಚಣಿ ಇರಲಿಲ್ಲ, ಈಗ ಪಿಂಚಣಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಹೊರೆ ಬಿತ್ತು ಅಂತ ಹೇಳೋದು ಸ್ಪಷ್ಟ. ಅದರ ಮುಂಚೆ ಎಲ್ಲ ದಾಖಲಾತಿಗಳು ಯಾರ್ಯಾರೇನು ಮಾಡಿದ್ದಾರೆ, ಅವರಿಗೆ ಯಾಕೆ ಪಿಂಚಣಿ ಬಂದಿಲ್ಲ, ಅದೆಲ್ಲ ಅದರ ಕಾಗದ ಪತ್ರಗಳು ಏನಾಗಿದೆ, ಇದನ್ನೆಲ್ಲ ಮಾಡಿದ್ರು. ಏನೇ ಕಾಗದ ಪತ್ರಗಳು ಯಾವ ಸರ್ಕಾರ ಮಾಡಿದ್ರು ಕೂಡ, ಯಾವುದನ್ನೆಲ್ಲ ಪತ್ರಗಳು ತೋರಿಸಿದ್ರು ಕೂಡ ಜನರಿಗೆ ಹೊರೆ ಹಾಕಿದ್ದು ಯಾವಾಗ? ಪತ್ರಗಳ ತುಂಬ ಮಾಡ್ತೇವೆ, ಆಚೆ ಈಚೆ ಕಳಿಸ್ತಾ ಇರ್ತಾರೆ. ಜನರಿಗೆ ಹೊರೆ ಬಂದದ್ದು ಯಾವಾಗ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಸರ್, ಈಗ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅದಾಲತ್ ಮಾಡಿದ್ದು ಮಂಗಳೂರಲ್ಲಿ. ಆವಾಗ ಈ